ಹೈ, ಗುಡ್ ಮಾರ್ನಿಂಗ್. ಕರಿಮಣಿ ಮಾಲೀಕನ 4ನೇ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಎಂತ ಗೊತ್ತಾ, ಒಂದು ತೋರಿಸ್ತೇನೆ. 3, 2, 1. ಸ್ನೋ ಆಗಿದೆ. ಎಷ್ಟು ಚೆಂದ ಉಂಟು ನೋಡಿ. ಸ್ನೋ ಆಗಿದೆ. ಇಲ್ಲಿ ಇವಾಗ -9 ಡಿಗ್ರಿ ಉಂಟು. ಸ್ನೋ ಆಗಿದೆ. ಇವತ್ತು ಫುಲ್ ಸ್ನೋ ಉಂಟು. ವೆದರ್ ರಿಪೋರ್ಟ್ ಹಾಗೆ ಉಂಟು. ತುಂಬ ಖುಷಿ ಆಯಿತು ಬೆಳಿಗ್ಗೆದ್ದು ನೋಡೋಕೆ. ನಾನು ಎಲ್ಲೋ ಹೊರಗಡೆ ಬಂದಿದ್ದೇನೆ ಅಂತೇಳಿ ಆಯಿತು. ತುಂಬ ಸರ್ತಿ ಆಗಿತ್ತು, ರಾತ್ರಿ ಆಗಿತ್ತು. ಬಟ್ ಬೆಳಿಗ್ಗೆ ಎದ್ದಾಗ ಸ್ನೋ ಕರಗಿ ಹೋಗ್ತಿತ್ತು ನಾರ್ಮಲಾಗಿ. ಆದರೆ ಫಾರ್ ದ ಫಸ್ಟ್ ಟೈಮ್ ಈಗ ನಾನು ಬೆಳಿಗ್ಗೆ ನೋಡ್ತಿರೋದು ಸ್ನೋ. ಸೊ ಲೈಕ್ ಖುಷಿ ಆಗ್ತುಂಟು. ನಾವೆಲ್ಲ ಸ್ನೋವಲ್ಲೆಲ್ಲ ಆಟಾಡಿ ಬಂದೆವು. ಇನ್ನೂ ಕೂಡ ಸ್ನೋಫಾಲ್ ಆಗ್ತಾ ಉಂಟು. ಇದು ಹೇಗಂತ ಹೇಳಿದ್ರೆ, ನಿನ್ನೆ ಇವತ್ತೆಲ್ಲ ಕಂಟಿನ್ಯೂಸ್ ಸ್ನೋ ಆಗ್ತಾಯಿತ್ತು. ನಿನ್ನೆ ನೈಟ್ ಸ್ಟಾರ್ಟ್ ಆಗಿದೆ. ಸೊ ದಟ್ ಬೆಳಿಗ್ಗೆ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಬೆಳಿಗ್ಗೆ ವೆದರ್ ರಿಪೋರ್ಟ್ ನೋಡೋ ಫುಲ್ ಡೇ ಸ್ನೋ ಅಂತ ಉಂಟು. ಸೊ ತೋರಿಸ್ತೇನೆ. ನಾನು ಇವತ್ತು ತುಂಬ ವೀಡಿಯೋ ಶೂಟ್ ಮಾಡಿದ್ದೇನೆ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ. ನಾನು ಇದರಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕೂಡ ಹಾಕಿರ್ತೇನೆ. ಆ್ಯಂಡ್ ನೋಡುವ, ನಾನು ಇವತ್ತೊಂದು ಅಡುಗೆಲ್ಲ ಮಾಡಿ ತೋರಿಸ್ತೇನೆ ನಿಮಗೆ. ಇವತ್ತಿದು ನನ್ನ 4ನೇ ವ್ಲಾಗ್ 5ನೇ ವ್ಲಾಗ್ ಅಂತೇಳಿ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ನಾನು 4ನೇ ವ್ಲಾಗ್ ಅಂತ ಹೇಳಿದ್ದೇನೆ. ಬಟ್ ಇದು 5ನೇದು ಅಂತ ಗೊತ್ತಿಲ್ಲ. ನೋಡುವ. 4ನೇ ವ್ಲಾಗ್. ಸರಿ, ನೋಡಿ ಇವತ್ತು ಎಂತೆಲ್ಲ ಮಾಡ್ತೇನೆ ಇದರಲ್ಲಿ ಹಾಕ್ತೇನೆ. ಸ್ನೋ ನೋಡುವ ಇನ್ನೊಮ್ಮೆ ನೋಡಿ ಅಂತ. ಆ ಕಾರ್ ಮೇಲೆಲ್ಲ ಎಷ್ಟು ಸ್ನೋ ಉಂಟಂತ. ಇಲ್ಲೆಲ್ಲ ಎಷ್ಟು ಸ್ನೋ ಉಂಟು ಗೊತ್ತುಂಟ. ಫುಲ್ ಅಂತಿದೆ, ಫುಲ್ ಸ್ನೋ. ಹಾಯ್, ವೆಲ್ಕಮ್ ಬ್ಯಾಕ್. ಎಂತ ಗೊತ್ತಾ, ಚಳಿ ಉಂಟು ಹೊರಗಡೆ. ತುಂಬ ಅಂದರೆ ತುಂಬ. ಹೊರಗಡೆ ಸ್ನೋ ಕೂಡ ಉಂಟು. ನಾವೆಂತ ಮಾಡುವ ಅಂತ ಹೇಳಿದ್ರೆ, ಬಿಸಿಬೇಳೆ ಬಾತ್ ಮಾಡುವ. ನಮ್ಮ ಕರ್ನಾಟಕದ ಫೇಮಸ್ ಡಿಶ್ ಆದ ಬಿಸಿಬೇಳೆ ಬಾತ್ ಮಾಡುವ. ಸೊ ದಟ್ ನಾನು ಬಿಸಿಬೇಳೆ ಬಾತ್ ಮಾಡುವ. ಈಗ ಇದು ಬ್ರೌನ್ ಶುಗರ್ ಆ್ಯಂಡ್ ಹುಣಸೆ ಹಣ್ಣು, ತರಕಾರಿ. ಇಷ್ಟೇ ತರಕಾರಿ ನಾನು ಹಾಕ್ಕೊಂಡು, ನಾನು ಜಾಸ್ತಿ ತರಕಾರಿ ತಿನ್ನೋದಿಲ್ಲ. ಆ್ಯಂಡ್ ಇದು ಅಕ್ಕಿ ಮತ್ತು ಬೇಳೆ, ಆನಿಯನ್, ಹಿಂಗು, ಕರಿಬೇವು, ಮತ್ತು ಮೆಚಿಲ್ಲಿ, ಟೊಮ್ಯಾಟೋಸ್, ಕ್ಯಾಶು, ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಪೆಪ್ಪರ್ ಪೌಡರ್, ಸಾಲ್ಟ್. ಇನ್ನೊಂದೆಂತ ಅಂತ ಹೇಳಿದ್ರೆ MTR ಅವರದ್ದು ಬಿಸಿಬೇಳೆ ಬಾತ್ ಮಿಕ್ಸ್ ಉಂಟು. ಸೊ ಇದಿದ್ದರೆ ತುಂಬ ಬ್ಯಾಚುಲರ್ಸಿಗೆಲ್ಲ ಅಡುಗೆ ಮಾಡಲಿಕ್ಕೆ ಈ ಥರ ಮಿಕ್ಸಸ್ ಎಲ್ಲ ನಾವು ಇಂಡಿಯಾದಿಂದ ತರಬೇಕಾಗ್ತದೆ. ಇಲ್ಲಿ ಸಿಕ್ಕಲಿಲ್ಲ, ಇದು ನಾನು ಇಂಡಿಯಾದಿಂದ ತಂದದ್ದು. ಸೊ ಅದನ್ನು ನಾವು ಇಟ್ಕೊಂಡು ಇವತ್ತೊಂದು ಅಡುಗೆ ಮಾಡುವ, ಬಿಸಿಬೇಳೆ ಬಾತ್ ಮಾಡುವ. ಸೊ ಎಷ್ಟು ಚಳಿ ಉಂಟು ಅಂತ ಹೇಳಿದರೆ ಈ ಬಿಸಿಬೇಳೆ ಬಾತಿಗೆ. ಆ್ಯಂಡ್ ನಮ್ಮ ಐಟಮನ್ನೇ ತೋರಿಸಲಿಲ್ಲ, ನಮ್ಮ ನಂದಿನಿ ತುಪ್ಪ. ಇದಂತೂ ಬೇಕೇ ಬೇಕು. ನಾನಂತೂ ಯೂಸ್ ಮಾಡೇ ಮಾಡ್ತೇನೆ. ನಾನು ಊಟಕ್ಕೆ ಆಗಲಿ ಅನ್ನಕ್ಕೆಲ್ಲ ಹಾಕ್ಕೊಂಡು ತಿಂತ ನಂದಿನಿ ತುಪ್ಪ ಇದೆಲ್ಲ ಯೂಸ್ ಮಾಡ್ತೇನೆ. ಸರಿ, ನಾವು ಬೇಗ ಈಗ ಫಸ್ಟಿಗೆ ನಾವೆಂತ ಮಾಡುವ ಅಂತ ಹೇಳಿದ್ರೆ, ಎಲ್ಲ ತರಕಾರಿ, ಅಕ್ಕಿ, ಬೇಳೆ ಎಲ್ಲ ಹಾಕಿ ಬೇಯಿಸಿ ಅದನ್ನು ಸೈಡಿಗೆ ಇಟ್ಕೊಳ್ಳೋ. ಮತ್ತು ಅದಕ್ಕೆ ಒಗ್ಗರಣೆ ಕೊಡುವ. ಆ ಥರ ಮಾಡೋದು. ನಾನು ಆ ಥರ ಮಾಡೋದು. ಬೇರೆಯವರು ಹೇಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನು ಈಸಿ ವೇಯಲ್ಲಿ ಮಾಡೋದು. ಸೊ ರಪ್ಪ ಆಗಬೇಕು ನನಗೆ ಎಲ್ಲ ಕೂಡ. ಅಕ್ಕಿ ಹಾಕ್ಕೊಳ್ಳೋದು ರೆಡಿ. ಸೊ ತರಕಾರಿ ಹಾಕ್ಕೊಳ್ಳೋ. ಈಗ ತರಕಾರಿ ಎಲ್ಲ ತೊಳೆದು ಕಟ್ ಮಾಡಿದಂಥ ತರಕಾರಿ ಹಾಕಿ ಉಪ್ಪು ಹಾಕುವ. ಉಪ್ಪು ಹಾಕಿ ಅರಿಶಿನ ಸ್ವಲ್ಪ ಹಾಕ್ಕೊಳ್ಬೇಕು. ಸೊ ಅರಿಶಿನ ಸ್ವಲ್ಪ ಹಾಕ್ಕೊಳ್ತೇನೆ. ಸಾಕು. ಇದೆಲ್ಲ ಹಾಕಿ ಈಗ ಬೇಯ್ತಾ ಉಂಟು. ಅಕ್ಕಿ ಮತ್ತು ಬೇಳೆ ಬೇಯ್ತಾ ಉಂಟು. ಸೊ ನಾನು ಇನ್ನೊಂದೆಂತ ಶೇರ್ ಮಾಡಬೇಕು ಅಂತ ಹೇಳಿದರೆ, ನಾನು ಜಾಸ್ತಿ ಮಾತಾಡಬೇಕಾದ್ರೆ ಮತ್ತೆ ಅಂತ ಯೂಸ್ ಮಾಡ್ತೇನೆ. ಸೊ ಮತ್ತೆ ಯೂಸ್ ಮಾಡಬೇಡ, ಆಮೇಲೆ ಅಂತ ಹೇಳು ಅಂತ ನನ್ನ ಚಿಕ್ಕಮ್ಮ ಹೇಳಿದ್ದಾರೆ. ಸೊ ದ್ಯಾಟ್ ನನ್ನ ಚಿಕ್ಕಮ್ಮನಿಗೆ ಇಷ್ಟ ಆಗಲಿ ಅಂತೇಳಿ ಈಗ ನಾನು ಆಮೇಲೆ ಅಂತ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಆದರೆ ಮತ್ತೆ ಅಂತ ಬರ್ತಾ ಉಂಟು. ಅದು ಕೂಡ ಆಮೇಲೆ ಅಂತ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ನಾನು ಚಿಕ್ಕಮ್ಮಂದೊಂದು ಮಾತು ಕೂಡ ಇದರಲ್ಲಿ ನರ್ಸವಲ್ಲ ಹೇಗೆ ಹಾಗೆ. ಇಂಥ ಚಳಿ ಅಂತ ಹೇಳಿದರೆ -9 ಇತ್ತು ಇವತ್ತು ಬೆಳಿಗ್ಗೆ. ಫೀಲ್ಸ್ ಲೈಕ್ -12 ಅಂತ ಇತ್ತು. ತುಂಬ ಅಂದರೆ ತುಂಬ ಎಕ್ಸ್ಟ್ರೀಮ್ ಚಳಿ ಉಂಟು ಇವತ್ತು. ಫುಲ್ ಸ್ನೋಫಾಲು.
ಅಂದರೆ ಇವಾಗ ವಿಂಟರ್ಸ್ ಎಂಡ್ ಆಗ್ತಾ ಬಂತು, ಸೊ ದ್ಯಾಟ್ ಎಕ್ಸ್ಟ್ರೀಮ್ ಸ್ನೋಫಾಲ್, ಎಕ್ಸ್ಟ್ರೀಮ್ ಕೋಲ್ಡ್ ಆಗಿ ಮತ್ತೆ ನೆಕ್ಸ್ಟ್ ವಿಂಟರ್ ಕ್ಲೋಸ್ ಆಗ್ತದೆ. ಆಮೇಲೆ ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗ್ತದೆ. ಸ್ಪ್ರಿಂಗ್ ಸೀಸನ್ ಸ್ಟಾರ್ಟ್ ಆಗಬೇಕಾದ್ರೆ ನಮ್ಮ ಏರಿಯಾ ಎಷ್ಟು ಚಂದ ಇರ್ತದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅಷ್ಟು ಚಂದ ಇರ್ತದೆ, ಆಗಿತ್ತು ಅಲ್ಲಿ ಹೂ ಆಗ್ತದೆ, ಈ ಆಗ್ತದೆ, ಅದಾಗ್ತದೆ, ಇದಾಗ್ತದೆ ಅಂತ ಎಲ್ಲ ನಾನು ತೋರಿಸ್ತೇನೆ, ನೋಡುವ ಹೇಗೆ ಎಂತ ಏನಾಗ್ತದೆ ಅಂತ. ಸೊ ವಿಂಟರ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ವಿಂಟರಿಗೆ ಮೈಟ್ ಬಿ ನಾನು ಇಲ್ಲಿ ಇರುವುದಿಲ್ಲ, ಅಂದರೆ ಅದರ ಬಗ್ಗೆ ಸಹ ನಾನು ಮುಂದೆ ಹೇಳ್ತೇನೆ, ಎಂತಕ್ಕೆ ಇರುವುದಿಲ್ಲ, ಏನು ಕತೆ ಎಂತ ಅಂತ. ಮೈಟ್ ಬಿ ಇರ್ಬೋದು ಕೂಡ, ಹೇಳಲಿಕ್ಕಾಗೋದಿಲ್ಲ. ಹಾಗೆ ಇಷ್ಟು ಕೋಲ್ಡ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ, ಇಷ್ಟವರೆಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಬಟ್ ಇವತ್ತು ಅಂದರೆ ಹೊರಗಡೆ ಹೋಗಿ ಒಂದು ಕ್ರೇಜಿಯಸ್ಟ್ ಥಿಂಗ್ ಮಾಡಿದ್ದೇವೆ, ಅಂದರೆ ಡ್ಯಾನ್ಸ್ ಎಲ್ಲ ಮಾಡಿ, ಹೊರಗಡೆ ಡ್ಯಾನ್ಸ್ ಎಲ್ಲ ಮಾಡಿ ಬಂದೆ. ಸೊ ಕಾಲೆಲ್ಲ ಫುಲ್ ನೋವು ಆಗಿ ಅಷ್ಟು ಚಳಿಯಲ್ಲಿ ಕೂಡ ಹೋಗಿ ಡ್ಯಾನ್ಸ್ ಮಾಡಿ ಬಂದೇವೆ. ಅದೆಲ್ಲ ತುಂಬ ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್ ಇದೆಲ್ಲ, ಸ್ನೋ ಅಲ್ಲಿ ಆಟ ಆಡೋದು. ಅಂದರೆ ಇಷ್ಟು ದಿನ ನನಗೆ ಬೆಳಿಗ್ಗೆ ಹೊತ್ತು ಸ್ನೋ ಸಿಕ್ಕಲಿಲ್ಲ, ಲೈಟ್ ಸಿಕ್ಕಿತ್ತು ಸ್ನೋ, ಬಟ್ ಬೆಳಿಗ್ಗೆ ಹೊತ್ತು ಸಿಕ್ಕಿರಲಿಲ್ಲ. ಇದೊಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇಲ್ಲಿ ಇವತ್ತು ಬೆಳಿಗ್ಗೆ ಹೊತ್ತು ಸ್ನೋ ಅಲ್ಲಿ ಆಟ ಆಡಿ ಎಲ್ಲ ಬಂದದ್ದು. ಕುದೀತಾ ಉಂಟು ಈಗ. ಪ್ಯಾನ್ ಇಟ್ಟಿದ್ದೇನೆ, ಪ್ಯಾನ್ ಬಿಸಿ ಆಗಿದೆ. ಸೊ ಪ್ಯಾನಿಗೆ ನಾವು ಫಸ್ಟಿಗೆ ತುಪ್ಪ ಹಾಕೋಣ. ತುಪ್ಪ ಹಾಕೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕೊಳ್ಳಿ. ಸೊ ಫ್ಲೇಮ್ ಸ್ವಲ್ಪ ಲೋ ಮಾಡಿ, ತುಪ್ಪ ಕರಗಿ ಇದಕ್ಕೆ ಫಸ್ಟಿಗೆ ಸಾಸಿವೆ ಹಾಕಬೇಕು. ಸಾಸಿವೆ ಜೀರಿಗೆ ಎಲ್ಲ ಹಾಕಬೇಕು. ಇಷ್ಟು ಹಸಿಮೆಣಸಿನಕಾಯಿ, ಜೀರಿಗೆ, ನೀರು ಹಾಕಿ ಫ್ರೈ ಮಾಡೋದು. ಫ್ರೈ ಮಾಡೋದು ಚೆಂದ, ಸ್ವಲ್ಪ ಹಿಂಗೆ ಹಾಕ್ತೀವಿ. ಆದಮೇಲೆ ಆನಿಯನ್ಸ್ ಹಾಕುವ. ಆನಿಯನ್ಸ್ ಹಾಕೋದ್ರಿಂದ ಟೇಸ್ಟ್ ಬೇರೆ ಆಯಿತು. ಆನಿಯನ್ಸ್ ಹಾಕಿದೆ ಈಗ ನಾವು ಹೇಳಿ ನಾವು ಒಗ್ಗರಣೆ ಹಾಕ್ತೀವಲ್ಲ, ಅದಕ್ಕೆ ಟೇಸ್ಟ್ ಇದೆ. ಆನಿಯನ್ಸ್ ಎಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇದು ಗೋಲ್ಡನ್ ಬ್ರೌನ್ ಬರಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿ ಆನಿಯನ್ಸ್ಗೆ. ಸೊ ಸಾಲ್ಟ್ ಹಾಕಿದ್ರೆ ಗೋಲ್ಡನ್ ಬ್ರೌನ್ ಆಗೋರಿಗೆ ಫ್ರೈ ಮಾಡ್ಬೋದು ಆನಿಯನ್ಸಲ್ಲಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಹಾಕೋಣ. ಸ್ವಲ್ಪ ಸಾಲ್ಟ್ ಮಾಡಲ್ಲ. ಈಗ ಇದಕ್ಕೆ ನಾವು ಎಂಟಿ ಪೌಡ್ರ್ ಉಂಟಲ್ಲ, ಈ ಪೌಡ್ರ್ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಸ್ಮೆಲ್ ಹಸಿ ವಾಸನೆ. ಸ್ವಲ್ಪ ಕ್ಯಾಮರಿನ್ ಹಾಕ್ಕೊಳ್ಬೇಕು. ಅದು ಹಾಕಿದಾಗ ಎಂತಾಗ್ತದೆ ಅಂತಂದರೆ ಅದರ ಫ್ಲೇವರಲ್ಲಿ ಕುದಿಸಿ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ಅಂತ ನೀಟಾಗಿ ಆ ಫ್ಲೇವರಲ್ಲಿ ಇಟ್ಕೊಳ್ತೇವೆ. ನಾವು ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಅದನ್ನು ಕುದಿಸಿಕೊಳ್ಳೋಣ. ಅದರಲ್ಲಿ ಒಂದು ಬಾಯ್ಲ್ ಬರಬೇಕು, ಬಾಯ್ಲ್ ಬರೋವರೆಗೆ ಕುದಿಸ್ಕೊಳ್ಬೇಕಲ್ಲ, ಸ್ಮೆಲ್ ಬರಬೇಕು, ಅದರದ್ದು ಫ್ಲೇವರ್ ಸ್ಮೆಲ್ ಬರಬೇಕು. ಸೊ ದಟ್ ಅದು ಅದರ ಫ್ಲೇವರ್ಸ್ ಆಗಿರ್ತದೆ ಅಂತಂದರೆ ಸ್ವಲ್ಪ ಹುಳಿಯಾಗಿ ಸಿಹಿಯಾಗಿ ಎರಡು ಥರ ಫ್ಲೇವರ್ ಇರ್ತದೆ. ಇದು ಸ್ವಲ್ಪ ನಾವು ಬ್ರೌನ್ ಶುಗರ್ ಆ್ಯಡ್ ಮಾಡ್ಕೊಳ್ಳಿ, ಈಗ ಆ್ಯಡ್ ಮಾಡ್ಕೊಳ್ಳೋ. ಸೊ ದಟ್ ಆ ಟೇಸ್ಟು ಅದರೊಟ್ಟಿಗೆ ಸಿಂಗಲ್ ಆಗಿ ಹೇಳ್ಕೊಳ್ಳೋದು, ಅದರೊಟ್ಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂಚೂರು ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಅಂದರೆ ಸಾಲ್ಟ್ ಒಂದು ಪಿಂಚ್, ಯಾಕಂದರೆ ಮಸಾಲೆಯಲ್ಲಿ ಕೂಡ ಸಾಲ್ಟ್ ಉಂಟು. ಸೊ ದಟ್ ಒಂದು ಪಿಂಚ್ ಆಗಿ ಈಗ ಒಂದು ಕುದಿಯಲ್ಲಿ ಕುದಿ ಬಂದ ಮೇಲೆ ಇದಕ್ಕೆ ಮಿಕ್ಸ್ ಮಾಡೋಣ. ಈಗ ಇದು ಕುದಿ ಬರ್ತಾ ಉಂಟು. ಸೊ ಇದು ಕುದಿ ಬಂದಾಗೆ ಒಂದು ಸೈಡ್ ಇಟ್ಕೊಳ್ಳಿ. ನಮ್ಮ ಆ ಕಡೆದು ನಾಲ್ಕನ್ನು ಅದಕ್ಕೆ ಇದನ್ನು ಮಿಕ್ಸ್ ಮಾಡೋಣ. ನೀಟಾಗಿ ಸರಿ ಎಲ್ಲ ಮಿಕ್ಸ್ ಆಗೋದು. ಈಗ ಸಿಸಿ ಬೇಳೆ ರೆಡಿ ಆಗಿದೆ, ಬೇಳೆ ಭಾತ್ ರೆಡಿ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಉಂಟು. ನೋಡುವ ತಿನ್ನೋಣ ಹೇಗೆ ಉಂಟು ಅಂತ. ಫ್ಲೇವರ್ ಕೂಡ ತುಂಬ ಚೆಂದ ಹಿಡಿದಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಮನೆ ಮಿಸ್ ಮಾಡ್ಕೊಂಡಿದ್ದದು ವಾಂಗಿಭಾತಲ್ಲ ಸಾರಿ ಬಿಸಿಬೇಳೆ ಭಾತಲ್ಲಿ ತಿಂದು ಹೇಗಾಗ್ತಾ ಉಂಟು ಫುಲ್ ನಾಲಿಗೆಲ್ಲ ಸ್ಟ್ರೈಟ್ ಆಗ್ತಾ ಉಂಟು. ಅಷ್ಟು ಟೇಸ್ಟಿ ಆಗಿದೆ. MTR ತುಂಬ ಹೆಲ್ಪ್ಫುಲ್ ಆಗ್ತದೆ. ಈಗ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಈ ಥರ ಅಡುಗೆ ಮಾಡಿಕೊಂಡ್ರೆ ಮನೆ ಫುಡ್ ತಿನ್ನಬೇಕು ಅಂತ ಹೇಳಬೇಕಾದ್ರೆ ತುಂಬ ಅಂದರೆ ಕಷ್ಟ ಅಲ್ಲ. ಸೊ ಬಿಸಿಬೇಳೆ ಭಾತ್ ಪೌಡ್ರ್ ಅದು ಇದು ಅಂತ MTR ಎಷ್ಟು ಈಸಿ ಮಾಡಿದೆ ಅಂತ ಹೇಳಿದ್ರೆ ಮನೆಯೇ ವಾಪಸ್ ಇಲ್ಲಿಗೆ ಬಂದಾಗೆ ಫೀಲ್ ಆಗ್ತಾ ಉಂಟು ನನಗೆ. ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಈ ಚಳಿಗೆ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಫೀಲ್ ಆಗ್ತದೆ.
ಹಲೋ, ಇಲ್ಲಿಗೆ ನನ್ನ ಕರಿಮಣಿ ಮಾಲೀಕನ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಷ್ಟು ಸ್ನೋ ಆಗ್ತಾ ಉಂಟು ಅಂತ ಹೇಳಿದರೆ ಸ್ನೋ ಫುಲ್ ಸ್ನೋ ಆಗ್ತಾ ಉಂಟು. ಸೊ ಹೊರಗಡೆ ಹೋಗ್ತಿದ್ದೇನೆ. ಸೊ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು, ಬಾಯ್, ಸೈನಿಂಗ್ ಆಫ್ ಕರಿಮಣಿ ಮಾಲೀಕ. ಸಿ ಯು ದೆನ್ ಇನ್